ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತುಂಬಾ ದಿನ ಆಗಿತ್ತು ಈ ಸಿನಿಮಾದ ಒಂದು ಅಪ್ಡೇಟ್ ಗಳನ್ನ ನೋಡ್ಬೇಕಾಯ್ತು. ಬಟ್ ಈ ಸಿನಿಮಾ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ ಗಳು ಬಂದಿದ್ದಿಲ್ಲ. ಬಟ್ ಈ ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಆಲ್ರೆಡಿ. ಈ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗೋದಿದೆ. ಯಾವ ಸಿನಿಮಾ, ಏನ್ ಕತೆ, ಅದ್ರ ಬಗ್ಗೆ ಹೊಸ ಅಪ್ಡೇಟ್ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಾವು ಹೊಸಬ್ರು ಯಾರು ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಕಮೆಂಟ್ ಸೆಕ್ಷನ್ ಅಲ್ಲಿ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅಂತ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಾನು ಸಿನಿಮಾದ ಅಪ್ಡೇಟ್ ಬಗ್ಗೆ ಹೇಳ್ಬೇಕಂತ ಬಂದೆ. ಯಾವ ಸಿನಿಮಾ ಅಂತಂದ್ರೆ ಸ್ನೇಹಿತರೆ, ಈ ಸಿನಿಮಾ ಬಂದು ಧ್ರುವ ಸರ್ಜಾ ಮತ್ತು ಜೋಗಿ ಪ್ರೇಮ್ ಅವರ ಈ ಒಂದು ಹೊಸ ಕಾಂಬಿನೇಷನ್ ಸಿನಿಮಾ ಕೆಡಿ ಸಿನಿಮಾ. ಈ ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಡೇಟ್ ಮುಂದಿನ ತಿಂಗಳು ಏಪ್ರಿಲ್ 30, 2026 ರಿಲೀಸ್ ಆಗ್ತಾ ಇದೆ. ಬಟ್ ಈ ಸಿನಿಮಾ ಕಡೆಯಿಂದ 3 ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದಾವೆ, ತುಂಬಾನೇ ಹೈಲೈಟ್ ನ ಪಡೆದಿದಾವೆ. ಅದರಲ್ಲೂ ಹೆಚ್ಚು ಕಮ್ಮಿ 3 ಸಾಂಗ್ಗಳು ತುಂಬಾನೇ ಚೆನ್ನಾಗಿ ಒಂದು ಮೂಡ್ ಬಂದಿರುವಂತ ಸಾಂಗ್ಗಳು. ಈಗ ಬಹು ತಾರಾಂಕಣ ಹೊಂದಿರುವಂತ ಈ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಬಟ್ ಮುಂದಿನ ತಿಂಗಳು ಪೋಸ್ಟ್ ಪೋನ್ ಆಗುತ್ತಾ ಅನ್ನೋದು ತುಂಬಾ ಜನ ಡೌಟ್. ಯಾಕೆಂತಂದ್ರೆ ಆಲ್ರೆಡಿ ನಾವು ಒಂದು ಸಿನಿಮಾನ ಪೋಸ್ಟ್ ಪೋನ್ ಆಗಿರೋದು ನೋಡಿದ್ವಿ. ಆ ಸಿನಿಮಾ ಯಾವ್ದಪ್ಪ ಅಂದ್ರೆ ಟಾಕ್ಸಿಕ್ ಸಿನಿಮಾ. ಆಲ್ರೆಡಿ ಪೋಸ್ಟ್ ಪೋನ್ ಆಗ್ಬಿಡ್ತು. ಯಾಕೆಂತಂದ್ರೆ ಸಿನಿಮಾದ ಒಂದಿಷ್ಟು ಪ್ರಮೋಷನ್ ರೀಸನ್ ಗಾಗಿ ಜೂನ್ 4ನೇ ತಾರೀಕು ಟಾಕ್ಸಿಕ್ ಸಿನಿಮಾ ಪೋಸ್ಟ್ ಪೋನ್ ಆಯ್ತು. ಅದೇ ತರ ಈ ಸಿನಿಮಾ ಏನಾದ್ರು ಪೋಸ್ಟ್ ಪೋನ್ ಆಗುತ್ತಾ ಅಂತ ನನಗೆ ಡೌಟ್ ಇದೆ. 1% 2% ಎಲ್ಲ ಒಂದ್ ಕಡೆ ಡೌಟ್ ಇದೆ ಸ್ನೇಹಿತರೆ. ಬಟ್ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ, ಈ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ಕೆಡಿ ಸಿನಿಮಾ ತುಂಬಾನೇ ಹೈಪ್ ನ ಮೂಡಿರುವಂತ ಸಿನಿಮಾ ಮತ್ತು ಬಹು ತಾರಾಂಗಣ ಹೊಂದಿರುವಂತ ಸಿನಿಮಾ. ಇನ್ನು ಈ ಸಿನಿಮಾದಲ್ಲಿ ನೀವು ನೋಡೋದಾದ್ರೆ ರವಿಚಂದ್ರನ್ ಅವರು, ರಮೇಶ್ ಅರವಿಂದ್ ಅವರು, ಧ್ರುವ ಸರ್ಜಾ, ಶಿಲ್ಪಾ ಶೆಟ್ಟಿ, ತುಂಬಾ ಜನ ಹೊಂದಿರುವಂತ ಈ ಸಂಜಯ್ ದತ್ ಆಗಿರ್ಬೋದು, ಮತ್ತೆ ಇದ್ರಲ್ಲಿ ಕಿಚ್ಚ ಸರ್ ಆಗಿರ್ಬೋದು, ಇನ್ನು ತುಂಬಾ ಜನರು ಈ ಸಿನಿಮಾದಲ್ಲಿ ತುಂಬಾನೇ ಒಂದು ಪಾರ್ಟ್ 1 ಪಾರ್ಟ್ 2 ಬರ್ಬೋದು ಅಂತ ತುಂಬಾ ಜನ ಕಾಂಬಿನೇಷನ್ ಕೂಡ ಹೇಳಿದ್ದಾರೆ. ಬಟ್ ಈ ಸಿನಿಮಾ ಈಗ ಏಪ್ರಿಲ್ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ತುಂಬಾನೇ ಕಾಯ್ತಾ ಇದೀವಿ ಸಿನಿಮಾ ನೋಡ್ಬೇಕಂತ. ಏಕೆಂದ್ರೆ ಪ್ರೇಮ್ ಅವರ ಸಿನಿಮಾ ಅಂದ್ರೆ ಒಂಥರ ಹೈ ಬಜೆಟ್ ಸಿನಿಮಾ ಆಗಿರ್ಬೋದು, ಹೈ ವೋಲ್ಟೇಜ್ ಸಿನಿಮಾ ಆಗಿರುತ್ತೆ. ಮತ್ತು ಆ ಸಿನಿಮಾದ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇರುತ್ತೆ ಫ್ಯಾನ್ಸ್ ಗಳಿಗೆ. ಅದ್ರಲ್ಲೂ ನನಗೂ ಅಷ್ಟೇ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಮೂವಿ ಇದು. ಏನಂತ ಒಂದು ಕಂಟೆಂಟ್ ಇರ್ಬೋದು ಅಂತ ನೋಡ್ಬೇಕು ಅಂತ ನಾನು ಕಾಯ್ತಿರುವಂತ ಒಂದು ಸಿನಿಮಾ ಕೇಳಿ. ಈ ಸಿನಿಮಾ ಧ್ರುವ ಸರ್ಜಾ ಅವರ ಒಂದು ಕೆರಿಯರ್ ನಲ್ಲಿ ತುಂಬಾ ಒಳ್ಳೆ ಹೈ ಬಜೆಟ್ ಸಿನಿಮಾ ಮತ್ತು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣುವಂತ ಸಿನಿಮಾ ಸ್ನೇಹಿತರೆ. ಇದು ತುಂಬಾನೇ ಒಂದು ಹೈ ಬಜೆಟ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣುವಂತ ಸಿನಿಮಾ ಅಂತಂದ್ರೆ ನನಗಂತೂ ತುಂಬಾ ಖುಷಿ ವಿಚಾರ ಇದು. ಇನ್ನು ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇದೇ ತಿಂಗಳು ಅಂದ್ರೆ 14ನೇ ತಾರೀಕು ಅಂದ್ರೆ ನಾಳೆ ಬಿಟ್ಟು ನಾಡ್ದು ಶನಿವಾರ ಸಂಜೆ 5 ಗಂಟೆಗೆ ಒಂದು ಸಾಂಗ್ ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆ ಸಿನಿಮಾ ಅದೇ ಏನನ್ನ ಹೇಳ್ಬೇಕು ಅಂತಂದ್ರೆ, ಈ ಸಿನಿಮಾದಲ್ಲಿ ನಾನು ಕಂಡಂಗೆ ಜೋಗಿ ಪ್ರೇಮ್ ಅವ್ರದ್ದು ಒಂದು ಸಿನಿಮಾ ಮಾಡ್ತಾರೆ ಅಂದ್ರೆ ಆ ಸಿನಿಮಾದಲ್ಲಿ ಒಂದು ಒಳ್ಳೆ ಐಟಮ್ ಸಾಂಗ್ ತರದ್ದು ಇಲ್ಲ ಅಂತಂದ್ರೆ ಆ ಸಿನಿಮಾದ ನೋಡಕ್ಕೆ ನಮ್ಗೆ ಒಂಥರ ಇಂಟ್ರೆಸ್ಟ್ ಬರಲ್ಲ. ಆ ತರ ಒಂದು ಸಿನಿಮಾ ಸಾಂಗ್. ಯಾಕೆಂತಂದ್ರೆ ಎಲ್ಲಾ ಸಿನಿಮಾದಲ್ಲೂ ಒಂದು ಒಳ್ಳೆ ಸಾಂಗ್ ಇಟ್ಟೇ ಇರ್ತಾರೆ. ಎಲ್ಲಾ ಸಾಂಗ್ಸ್ ಒಳ್ಳೆಯವೇ ಇರ್ತವೆ. ಬಟ್ ಅದ್ರಲ್ಲಿ ಒಂದು ಹೈ ಬಜೆಟ್ ಸಿನಿಮಾ ಅಂತಂದಾಗ ಒಂದು ಸಾಂಗ್ ಅವ್ರದ್ದು ಯಾವಾಗ್ಲೂ ಸ್ವಲ್ಪ ಹೈಲೈಟ್ ಆಗಿರ್ತಾವ. ಅದು ನನಗ್ ಒಂದು ಕಾಯ್ತಾ ಇದ್ದೆ. ಈಗ ಆಲ್ರೆಡಿ 3 ಸಾಂಗ್ ನಲ್ಲೂ ನನಗೆ ಸಾಮಾನ್ಯ ಅನ್ಸಿದ್ದು 3 ಸಾಂಗ್ ಒಂದು ಚೆನ್ನಾಗಿದೆ. ಶಿವ ಶಿವ ಅನ್ನೋ ಸಾಂಗ್ ತುಂಬಾನೇ ಹೈ ವೋಲ್ಟೇಜ್ ಆಗಿ ಹೋಗಿರೋಂತ ಸಾಂಗ್. ಈಗ ಅದ್ರಲ್ಲಿ ಅದೇ ತರ ಇನ್ನೂ ಒಂದು ಸಾಂಗ್ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಅಷ್ಟು ಚೆನ್ನಾಗಿ ಒಂದು ಮೂಡ್ ಬರ್ತಾ ಇದೆ. ಆ ಸಾಂಗ್ 14ನೇ ತಾರೀಕು ಈ ಸಿನಿಮಾ ಕಡೆಯಿಂದ ಒಂದು ಸಾಂಗ್ ರಿಲೀಸ್ ಮಾಡೋದಾಗಿ ಸಿನಿಮಾ ಚಿತ್ರತಂಡ ಮೊನ್ನೆಯಿಂದ ಪೋಸ್ಟರ್ ನ ಬಿಟ್ಟಿದ್ದಾರೆ. ಅದನ್ನ ನಾನು ನೆನ್ನೆ ನೋಡಿ ಇವತ್ತು ಅಪ್ಡೇಟ್ ಮಾಡೋಣ ಅಂತ ಬಂದಿದ್ದೀನಿ. ಈ ಒಂದು ಸಾಂಗ್ 14ನೇ ತಾರೀಕು ಸಂಜೆ 5 ಗಂಟೆಗೆ ಒಂದು ರಿಲೀಸ್ ಆಗ್ತಾ ಇದೆ. ಎಲ್ಲ ನಾನಂತೂ ಕಾಯ್ತಾ ಇದೀನಿ, ನೀವೆಲ್ಲ ಕಾಯ್ತಿದ್ರ ಅನ್ಕೊಂತಾ ಇದೀನಿ. ಮತ್ತು ಈ ಸಾಂಗ್ ನ ಅಪ್ಡೇಟ್ ಆದ್ಮೇಲೆ ಸಿನಿಮಾದ ಒಂದು ಸಾಂಗ್ ಕಡೆಯಿಂದ ಅಪ್ಡೇಟ್ ಆದ್ಮೇಲೆ ನನಗೆ ತುಂಬಾನೇ ಖುಷಿ ತಂತು. ಯಾಕೆಂದ್ರೆ ಈ ಒಂದು ಒಳ್ಳೆ ಸಾಂಗ್ ಬರ್ತಂದಾಗ ಅದ್ರಾಗೂ ಒಂದು ಥಿಯೇಟರ್ ಅಲ್ಲಿ ರೆಸ್ಪಾನ್ಸ್. ಈಗ ಶಿವ ಶಿವ ಅನ್ನೋ ಸಾಂಗ್ ಜನ ನೋಡ್ಬಿಟ್ಟು ಥಿಯೇಟರ್ಗೆ ಹೋಗ್ತೀನಿ ಅಂತ ಫಿಕ್ಸ್. ಇನ್ನೂ ಒಂದ್ ಸಾಂಗ್ ಬೇಕಲ್ವಾ, ಆ ಕಡೆಯಿಂದ ಒಂದು ಸಾಂಗ್ ಬಂದೇ ಬರ್ತದೆ. ಆ ಸಾಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಸಾಂಗ್ ನ 14ನೇ ತಾರೀಕು ಸಂಜೆ 5 ಗಂಟೆಗೆ ಒಂದು ರಿಲೀಸ್ ಮಾಡ್ತಾ ಇದಾರೆ. ಈ ಸಾಂಗ್ ಹೇಗಿರುತ್ತೆ ಏನ್ ಅಂತ ಹೇಳ್ಬಿಟ್ಟು ರಿವ್ಯೂ ನ ಕೊಡಕ್ ನಾನು ಬರ್ತೀನಿ. ಇವತ್ತಿನ ಒಂದು ಅಪ್ಡೇಟ್ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಈ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೇನೆ ಹೊಸಬ್ರು ಯಾರು ನೋಡ್ತಿದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ಕೆಡಿ ಸಿನಿಮಾದ ಈ ಒಂದು ಹೊಸ ಅಪ್ಡೇಟ್ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ಕೊನೆಯದಾಗಿ ನಾನು ಹೇಳೋದು ಯಾವಾಗಲೂ ಒಂದೇನೆ,
ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ಮತ್ತೆ ಮೇನ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಾಳೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಆಕಾಶ್ ಸಿನಿಮಾ ರಿಲೀಸ್ ಆಗ್ತದೆ. ಯಾರು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಊರಿನ ಚಿತ್ರಮಂದಿರಗಳಲ್ಲಿ, ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಸಿನಿಮಾನ ನೋಡಿ. ನಾನು ಕೂಡ ಸಿನಿಮಾ ನೋಡ್ಕೊಂಡ್ ಬಂದು ಒಂದು ಶ್ರೀರಾಮ್ ಅಂತ ಒಂದು ಸೆಲೆಬ್ರೇಷನ್ ವಿಡಿಯೋನ ಹಾಕ್ತೀನಿ. ಎಲ್ಲರೂ ಕೂಡ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಸ್ಕಾರ ಸ್ನೇಹಿತರೆ.